ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇಂಡಿಯನ್ ಮಾರ್ಕೆಟಲ್ಲಿ ಬಜೆಟ್ ಸಲುವಾಗಿ ಜಾಸ್ತಿ ವ್ಯಾಲ್ಟಾಲಿಟಿ ಇದೆ. ಅದೇ ಥರ ನಾನು ಬೆಳಗ್ಗೆ ಹಂಗೆ ಮಗನ ಕರ್ಕೊಂಡು ಒಂದು ಪಾರ್ಕಿಗೆ ಬಂದು ನೋಡಿದೆ, ಟ್ರೇಡ್ ಮಾಡಿ ಆಲ್ಮೋಸ್ಟ್ 7000 ಪ್ರಾಫಿಟಲ್ಲಿ ನಾನು ಟ್ರೇಡ್ ಕಟ್ ಮಾಡಿದ್ದೀನಿ ಇವತ್ತು. ಸೊ ಇಂಡಿಯನ್ ಮಾರ್ಕೆಟಲ್ಲಿ ಬಜೆಟ್ ಸಲುವಾಗಿ ವ್ಯಾಲ್ಟಾಲಿಟಿ ಜಾಸ್ತಿ ಇದೆ, ಹುಷಾರಾಗಿ ಟ್ರೇಡ್ ಮಾಡಿ. ಅದರಲ್ಲಿ ಜಾಸ್ತಿ ಗ್ರಿಡಿನೆಸ್ ಅಂದರೆ ಆಸೆ ಪಡಬೇಡಿ. ಎಷ್ಟಾಗುತ್ತೆ ಅಷ್ಟು ಪರ್ ಡೇ 1000, 2000, 3000 ಈ ಥರ ತಗೊಂಡು ಪ್ರಾಫಿಟ್ ಮಾಡು, ಎಕ್ಸಿಟ್ ಆಗಿ ಕ್ಯಾಪಿಟಲ್ನ ಸೇವ್ ಮಾಡ್ಕೊಂಡು ಇಟ್ಕೊಳ್ಳಿ. ಕ್ಯಾಪಿಟಲ್ ಇದ್ದರೆ ಡೇ ಟು ಡೇ ಟ್ರೇಡ್ ಮಾಡ್ಬೋದು. ಅದೇ ಥರ ಟ್ರೇಡಿಂಗ್ ಒಂದು ಸ್ಕಿಲ್ ಇದು. ಸೊ ಗ್ಯಾಮ್ಲಿಂಗ್ ಅಂತಂದು ಬಂದರೆ ಇಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಅದೇ ಥರ ಮಾಡಿ ಲಾಸ್ ಆಗಿದೆ. ಸೊ ಒಮ್ಮೆ ಕಲಿತ್ರೆ ನಿಮಗೆ ಎಲ್ಲಿ ಬೇಕಾದರೂ ಈ ಥರ ಅಡ್ಡಾಡ್ಕೊತ ನೀವು ದುಡ್ಡು ಮಾಡ್ಕೋಬೋದು. ಟ್ರೇಡಿಂಗನ್ನು ಒಂದು ಸ್ಕಿಲ್ಲಾಗಿ ಕಲೀರಿ. ಅದು ಒಂದು ಸಬ್ಜೆಕ್ಟಾಗಿ ನೀವು ಹೆಂಗೆ ಓದ್ತೀರೋ ಅದೇ ಥರ ಒಂದು ಸ್ಕಿಲ್ಲಾಗಿ ಕಲಿತ್ರೆ ಸೊ ಅದು ನಿಮಗೆ ರಿಟರ್ನಲ್ಲಿ ದುಡ್ಡು ಕೊಡುತ್ತೆ. ನೀವು ದುಡ್ಡು ಮಾಡ್ತೀನಿ ಅಂತ ಮಾರ್ಕೆಟಿಗೆ ಬಂದು ಬರೀ ದುಡ್ಡು ಮಾಡೋದಲ್ಲ, ಸ್ಕಿಲ್ ಕಲಿತ್ರೆ ಆಟೋಮೆಟಿಕ್ಕಾಗಿ ದುಡ್ಡು ಮಾಡ್ಕೋಬೋದು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.